ಕಲಬುರಗಿ ನಗರದಲ್ಲಿ ಮೇ 1ರಂದು ವಿಶ್ವ ಕಾರ್ಮಿಕ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ನವಕರ್ನಾಟಕ ಕಟ್ಟಡ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ನಗರದ ಜಗತ್ ವೃತ್ತದ ಬಳಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭವನ್ನು ಹೋರಾಟಗಾರ ಡಾಕ್ಟರ್ ಲಕ್ಷ್ಮಣ ದಸ್ತಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ರೈತರಂತೆ ಕಾರ್ಮಿಕರು ಸಹ ಈ ದೇಶದ ಬೆನ್ನೆಲುಬು. ಸರ್ಕಾರ ಕಾರ್ಮಿಕರ ಏಳಿಗೆಗಾಗಿ ಸೂಕ್ತ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಕಾರ್ಮಿಕರಿಗೆ ನೆರವಾಗಬೇಕು ಎಂದು ಒತ್ತಾಯವನ್ನ ಮಾಡಿದರು. ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ ಅವರು, ಕಾರ್ಮಿಕರ ಏಳಿಗೆ ಸರ್ಕಾರದ ಹೊಣೆಯಾಗಿದ್ದು, ಸರ್ಕಾರ ಇನ್ನಷ್ಟು ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಕಾರ್ಮಿಕರ ಏಳಿಗೆಗೆ ಸಹಕರಿಸಬೇಕು ಎಂದು ಹೇಳಿದರು. ಅದಕ್ಕೆ ಈಗ ತಾನೇ ನಮ್ಮ ನಿರ್ವಹಣೆ ಮಾಡಂತ ಮಿತ್ರ ಹೇಳಿದ್ರು, ಅದು ಇಸ್ವಿಸನ್ ತಪ್ಪಿತ್ತು. 1886ರಲ್ಲಿ ಅಮೇರಿಕಾದ ಚಿಕಾಗೋದಲ್ಲಿ ಹೇಮಾರ್ಟ್ ಎಂಬುದು ಒಂದು ಜಗತ್ತಿನ ದೊಡ್ಡ ಪ್ರದೇಶ. ನಮ್ಮ ಗುಲ್ಬರ್ಗ ಅಷ್ಟು ದೊಡ್ಡ ಒಂದು ಪ್ರದೇಶದಲ್ಲಿ ಲಕ್ಷಾಂತರ ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. 10 ಗಂಟೆ 12 ಗಂಟೆ 14 ತಾಸು ಕೆಲಸ ಮಾಡ್ತಿದ್ರು. ಇದು ಶೋಷಣೆ ಅದ, ಅನ್ಯಾಯ ಅದ ಅಂಥೇಳಿ ಇದ್ರ ವಿರುದ್ಧ ಹೋರಾಟ ನಡೀತು. ಇದ್ರ ವಿರುದ್ಧ 1800ರಿಂದ ಹೋರಾಟ ನಡೀತು. 1886 ಮೇ ತಿಂಗಳಲ್ಲಿ ಈ ಹೋರಾಟ ತೀವ್ರಗೊಳ್ತು. ಈ ಹೋರಾಟದಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿದರು. ಲೆಕ್ಕವಿಲ್ಲದಷ್ಟು ಸಾವಿರಾರು ಜನ ಕಾರ್ಮಿಕರು ಬಲಿದಾನ ಆದರು. ಆ ಬಲಿದಾನವಾದಂಥ ದಿನವೇ ಈ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡಬೇಕು. ಎದಕ್ಕೆ ಬಲಿದಾನ ಆದಂದ್ರೆ 8 ತಾಸು ಕೆಲಸ ತಗೋಬೇಕು. 24 ತಾಸ್ದಾಗ ನೀವು 12 ತಾಸು ಕೆಲಸ ತಗೋತೀರಿ, 14 ಕೆಲಸ ತಗೋತೀರಿ, 12 ತಾಸು ಕೆಲಸ ತಗೋತೀರಿ. ಅದಕ್ಕೆ 8 ತಾಸು ಕೆಲಸ ತಗೋಬೇಕಂತ ಹೇಳಿ 1886ರಲ್ಲಿ ಅಮೇರಿಕಾದ ಚಿಕಾಗೋದ ನಯಾನ್ಸ್ ಹೇ ಮಾರ್ಕೆಟ್ದಲ್ಲಿ ನಡೆದಂಥ ಈ ಒಂದು ಘಟನೆಯ ನೆನಪಿಗಾಗಿ ಈ ದಿನಾಚರಣೆ ಆರಂಭ ಆಯಿತು. 1989ರಲ್ಲಿ ಕಾರ್ಲ್ ಮಾರ್ಕ್ಸ್ ಅವರು ಇದ್ರ ಬಗ್ಗೆ ಪ್ರತಿಪಾದನೆ ಮಾಡಿದ್ದಾರೆ. ಕಾರ್ಲ್ ಮಾರ್ಕ್ಸ್ಗೂ ನಾವು ಎಂದೂ ಮರಿಬಾರ್ದು, ಡಾಕ್ಟರ್ ರಾಮನ್ ಅವ್ರನ್ನೂ ಹೇಗೆ ಮರಿಬಾರ್ದು. ಭಾರತದ ಲೋಹ ಪುರುಷರು, ಭಾರತ ವಿಶ್ವರತ್ನರು, ಭಾರತದ ಅಷ್ಟೇ ಅಲ್ಲ ವಿಶ್ವರತ್ನ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಲವಾಗಿ ಏನಪ್ಪಾ ಅಂದ್ರೆ ಕಾರ್ಮಿಕರ ಬಗ್ಗೆ ಪ್ರತಿಪಾದನೆ ಮಾಡಿದ್ದಾರೆ. ಕಾರ್ಮಿಕರಂದ್ರೆ ಏನು? 100 ಕಾರ್ಮಿಕರು 1000 ಕೋಟಿ ದುಡಿದು ಒಬ್ಬ ವ್ಯಕ್ತಿ ಕೊಡ್ತಾರ. 100 ಕಾರ್ಮಿಕರು 1000 ಕೋಟಿ ಹಣ ಮಾಡಿ ಒಬ್ಬ ವ್ಯಕ್ತಿಗೆ ಬಂಡವಾಳಶಾಹಿ ಮಾಡ್ತಾರ. ಆ ವ್ಯಕ್ತಿ ಕಾರ್ಮಿಕರಿಗೆ ಅದರದ್ದು 1% ಏನದಲ್ಲ ಪಾಲು ಕೊಡಲ್ಲ. ಇದ್ರ ವಿರುದ್ಧ ಹೋರಾಟ ಮಾಡಿದ್ದೆ ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸ್ ಹೇಳೋದಂದ್ರೆ ಸಮವಾದ ಪಾಲು ಕೊಡ್ರಿ. ನೀವು 100 ಕೋಟಿ ಗಳಿಸ್ಲತ್ತೀರಲ್ಲ, ಕನಿಷ್ಠ 10 ಕೋಟಿ ಸ್ಯಾಲ್ರಿ ಕೊಡ್ರಿ. 100 ಕೋಟಿ ಗಳಿಸ್ತೀರಿ, ನೀವು 1 ಕೋಟಿ ಸ್ಯಾಲ್ರಿ ಕೊಡಲ್ಲ ಅಂದ್ರೆ ಯಾವ ನ್ಯಾಯ ಅಂತ. ಇದು ಕಾರ್ಲ್ ಮಾರ್ಕ್ಸ್ ತತ್ವ. ಕಾರ್ಲ್ ಮಾರ್ಕ್ಸ್ ಬಗ್ಗೆ ನಿಮಗೆ ವಿವರವಾಗಿ ಹೇಳಬೇಕಾದ್ರೆ 10 ಗಂಟೆ ಬೇಕು. ಒಂದೇ ಶಾರ್ಟ್ದಾಗ ಹೇಳಿನಿ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸ್ಪೆಷಲಿ ವರ್ಗ ವ್ಯವಸ್ಥೆ ಹೋಗ್ಬೇಕಂತೇಳಿ ಕಾರ್ಲ್ ಮಾರ್ಕ್ಸ್ ಅವರು ತಮ್ಮದೇನಲ್ಲ ಕಾರ್ಲ್ ಮಾರ್ಕ್ಸ್ ಪುಸ್ತಕದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಬಂಧು ಮಿತ್ರರೇ, ಭಾರತದಲ್ಲಿ ಯಾವಾಗ ಶುರು ಆಯಿತು? ಭಾರತದಲ್ಲಿ 1923ರಲ್ಲಿ ಕಾರ್ಮಿಕ ದಿನಾಚರಣೆ ಸ್ಟಾರ್ಟ್ ಆಯಿತು. ಅದು ಜಗತ್ ಸರ್ಕಲ್ನಲ್ಲಿ ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೇವೆ. ಹಾಗೂ ಈ ಕಾರ್ಮಿಕರ ದಿನಾಚರಣೆ ಬಹಳ ಮಹತ್ವವಾದಂಥ ಕಾರ್ಮಿಕರ ದಿನಾಚರಣೆ. ಹಾಗೂ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ದಿನದಲ್ಲಿ 24 ಗಂಟೆ ಇರುತ್ತದೆ. ಅದರಲ್ಲಿ 8 ಗಂಟೆ ನಿದ್ದೆ ಮಾಡಲಿಕ್ಕೆ ಹಾಗೂ 8 ಗಂಟೆ ನಮ್ಮ ಸಂಸಾರದ ನಮ್ಮ ಮನೆಯ ಕೆಲಸ ಮಾಡಲಿಕ್ಕೆ, ಇನ್ನು 8 ಗಂಟೆ ನಾವು ಒಂದು ಕಾರ್ಮಿಕ ಕೆಲಸ ಮಾಡಲಿಕ್ಕೆ ಅಂತಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಹಾಕಿಕೊಟ್ಟ ಮಾರ್ಗದರ್ಶನ ಹಾಗೂ ಅವರ ಒಂದು ಒಳ್ಳೆಯ ಒಂದು ಕಾರ್ಮಿಕರಿಗೆ ಕೊಡುಗೆ ಕೊಟ್ಟಂಥ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗೂ ಏನು ಕಾರ್ಮಿಕರ ಮಗ ಕಾರ್ಮಿಕರಾಗದಂತೆ ತಾವೆಲ್ಲರೂ ನೋಡ್ಕೋಬೇಕು. ಎಲ್ಲರೂ ಇದರಿಂದ ಕಾರ್ಮಿಕರಿಗೆ ಯಾವುದೂ ಜಾತಿ ಇರಲ್ಲ, ಪಂಥ ಇರಲ್ಲ, ಸರ್ವ ಜನಾಂಗದವರು ಇದರಲ್ಲಿ ಕಾರ್ಮಿಕರಲ್ಲಿ ಒಂದು ಎಲ್ಲರೂ ಇರ್ತೀರಿ. ಹಾಗೂ ಎಲ್ಲ ಆಗೋದು, ಎಲ್ಲ ಡೆವಲಪ್ಮೆಂಟ್ ಆಗೋದು, ಎಲ್ಲ ಏನು ನೋಡಿದ್ದು ಕಾರ್ಮಿಕರು. ಇವತ್ತು ರಸ್ತೆ ಇದೆ ಅಂದ್ರೆ ಕಾರ್ಮಿಕರಲ್ಲಿಂದೆ, ಇವತ್ತು ನಾವು ನಿಂತ ಸ್ಟೇಜ್ ಅದ ಅಂದ್ರೆ ಕಾರ್ಮಿಕರು ಮಾಡಿದ್ದೆ, ಕಾಂಪೌಂಡಲ್ ಅದ ಅಂದ್ರೆ ಕಾರ್ಮಿಕರು ಮಾಡಿದ್ದೆ, ಇವತ್ತು ಗಿಡ ಸ್ವಚ್ಛತೆ ಆಗಬೇಕಾದ್ರೂ ಕಾರ್ಮಿಕರಲ್ಲಿಂದೆ, ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಕಾರ್ಮಿಕರಲ್ಲಿಂದೆ, ಇವತ್ತು ಯಾವುದೇ ಒಂದು ಕೆಲಸ, ಇವತ್ತು ಹಾಸ್ಪಿಟಲ್ ಕಟ್ಟಬೇಕಾದ್ರೂ ಕಾರ್ಮಿಕರಲ್ಲಿಂದೆ, ಎಲ್ಲ ಕಾರ್ಮಿಕರಲ್ಲಿಂದೆ, ಯಾವುದೇ ಏನೇ ಆಗಬೇಕಾದ್ರೂ ಕಾರ್ಮಿಕರಲ್ಲಿಂದೆ.
ಹಾಗೂ ಕಾರ್ಮಿಕರಾಗಿ ಉಳಿಬಾರ್ದು ಅಂತ ನನ್ನೊಂದು ವಿನಂತಿ ತಮಗ. ಕಾರ್ಮಿಕರಾಗಿ ಉಳಿಬಾರ್ದು, ಕಾರ್ಮಿಕರ ಮಕ್ಕಳು ಮುಂದೆ ಕಾರ್ಮಿಕರಾಗಬಾರ್ದು. ಒಳ್ಳೆ ದೊಡ್ಡ IAS IPS ಹಾಗೂ ಡಾಕ್ಟ್ರು, ಇಂಜಿನಿಯರು, ಒಳ್ಳೆ ರಾಜಕಾರಣಿ, ಒಳ್ಳೆ ಬಿಸ್ನೆಸ್ ಆಗ್ಬೇಕಂತ ನನ್ನೊಂದು ವಿನಂತಿ ಇದೆ. ಎಲ್ಲ ತಂದೆಯಂದ್ರಿಗೆ ಹೇಳ್ತೀನಿ, ನಿಮ್ಮ ಮಕ್ಕಳು ಕಾರ್ಮಿಕರು ಉಳಿಬೇಕು, ಒಳ್ಳೆ IAS IPS ಡಾಕ್ಟ್ರು, ರಾಜಕಾರಣಿ ಈಗ ಆಗ್ಬೇಕಂತ ನೀವೆಲ್ಲರೂ ಶತ ಪ್ರಯತ್ನ ಹಾಗೂ ಒಂದು ಛಲ ತೊಟ್ಟರು ಯಾವತ್ತೂ ಅಸಾಧ್ಯ ಅಲ್ಲ. ಸಾಕಷ್ಟು ದೊಡ್ಡ ಕಡೆ ದೊಡ್ಡ ಊರುಗಳಲ್ಲಿ ಕಾರ್ಮಿಕರ ಮಕ್ಕಳು IAS ಅಧಿಕಾರಿ ಆಗಿದ್ದಾರೆ ಹಾಗೂ IPS ಆಗಿದ್ದಾರೆ. ಸಾಕಷ್ಟು ಎಲ್ಲ ದೊಡ್ಡ ಹುದ್ದೆಯಲ್ಲಿ ಅವ್ರು ಇದ್ದಾರೆ. ಹಾಗೂ ನಮ್ಮ ಗುಲ್ಬರ್ಗ ಜಿಲ್ಲೆಯವ್ರನ್ನೂ ಕೂಡ ಕಾರ್ಮಿಕರು ನಾನು ವಿನಂತಿ ಮಾಡ್ಕೋತೀನಿ, ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣ ಹಾಗೂ ಸಂಸ್ಕಾರ ತಾವು ಕೊಡಬೇಕು. ಕೊಟ್ಟರೆ ನಾಡಿನ ಚುಕ್ಕಾಣಿ ತಮ್ಮ ಮಕ್ಕಳು ಹಿಡಿಯುವಂತರಾಗ್ತಾರೆ. ಇವತ್ತು ಕಾರ್ಮಿಕರ ಮಗ IAS ಅಧಿಕಾರಿ, ಗುಲ್ಬರ್ಗ ಜಿಲ್ಲಾಧಿಕಾರಿಯಾಗಿ ಕಾರ್ಮಿಕರ ಮಗ, ಅದು ಕಲಬುರಗಿ ಕಾರ್ಮಿಕರ ಮಗ, ಹೊರಗಿಂದಲ್ಲ ಕಲಬುರಗಿ ಕಾರ್ಮಿಕರ ಮಗ ಗುಲ್ಬರ್ಗ ಜಿಲ್ಲಾಧಿಕಾರಿ ಆಗ್ಬೇಕು. ಆಗಿದ್ರೆ ಎಷ್ಟು ದೊಡ್ಡ ಹೆಮ್ಮೆ ಅದ, ಅದಕ್ಕಿಂತ ದೊಡ್ಡ ಹೆಮ್ಮೆ ಯಾವುದೂ ಇಲ್ಲ. ನಿಮ್ಮ ಮಗ ಜಿಲ್ಲಾಧಿಕಾರಿ, ನಿಮ್ಮ ಮಗ IPS, ನಿಮ್ಮ ಮಗ SP, ನಿಮ್ಮ ಮಗ DSP, ಹಿಂಗೆ ದೊಡ್ಡ ಹುದ್ದೆಯಲ್ಲಿ ಡಾಕ್ಟರ್, ಇಂಜಿನಿಯರು, ಒಳ್ಳೆ ರಾಜಕಾರಣಿ ಆಗ್ಬೇಕಂದ್ರೆ ನಿಮ್ಮ ಮಕ್ಕಳು ಬಹಳ ಮಹತ್ವದ ಪಾತ್ರ ತಾವು ವಹಿಸ್ಬೇಕು. ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣ ತಾವು ಕೊಡಬೇಕು. ಶಿಕ್ಷಣ ಕೊಟ್ಟರಪ್ಪ ಅಂದ್ರೆ ತಮ್ಮ ಪರಿವಾರನೂ ಕೂಡ ಬಹಳ ಪ್ರಬಲ ಆಗ್ತದೆ. ಬಹಳ ಒಂದು ಒಳ್ಳೆ ಆರ್ಥಿಕದಲ್ಲಿನೂ ಬಹಳ ಸಮೃದ್ಧಿ ಆಗ್ತದೆ. ಅದಕ್ಕೆ ತಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಂಸ್ಕಾರ ಕೊಡಬೇಕು. ಇವತ್ತಿನ ದಿನ ತಮ್ಮ ಮಕ್ಕಳು ಬರೀ IAS IPS ಅಲ್ಲ, ಒಳ್ಳೆ ರಾಜಕಾರಣಿ ಆಗಬೇಕು, MLA ಆಗಬೇಕು. ಜಾಸ್ತಿ ಮಾತಾಡಲ್ಲ. ಈಗಾಗಲೇ ನಮ್ಮ ಹಿರಿಯರು ತುಂಬ ಒಳ್ಳೆ ರೀತಿ ತಮಗೆ ಎಲ್ಲ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಾವು ಅವ್ರಿಂದ ತುಂಬ ಕಲಿಬೇಕಾಗಿದೆ. ಅವರು ತುಂಬ ಎಕ್ಸ್ಪೀರಿಯನ್ಸ್ ಅದ ಅವ್ರದ್ದು, ಅವ್ರಿಗೆ ತುಂಬ ಜ್ಞಾನ ಇದೆ. ಅವರು ಭಾಳ ಒಳ್ಳೆ ರೀತಿ ಇವತ್ತು ಕಾರ್ಮಿಕರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರಿಂದ ನಮಗೂ ಒಂದಿಷ್ಟು ಕಲೀಲಿಕ್ಕೆ ಇವತ್ತು ಅವಕಾಶ ಆಯಿತು. ಸಾಹೇಬ್ರು ಅಂದಂಗೆ ಕಾರ್ಮಿಕರಿಗೆ, ನಾವು ಕಾರ್ಮಿಕರ ಅನ್ನೋದಕ್ಕಿಂತ ನೀವೆಲ್ಲ ದೇಶ ಕಟ್ಟೋರು. ನಿಜವಾದ ದೇಶ ಕಟ್ಟೋರು ಯಾರಪ್ಪ ಅಂದ್ರೆ ತಾವು. ನಾವು ಏನೇ ಮಾಡ್ಬೇಕಪ್ಪ ಅಂದ್ರೆ ನೀವು ಇರಲಿಲ್ಲ ಇವತ್ತಂತಂದ್ರೆ ಈ ದೇಶ ನಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ನಾನು ಹೇಳ್ತೀನಿ. ಯಾರೇ ಒಬ್ಬರು ಕಾರ್ಮಿಕರು ಅವರು ಈ ದೇಶದಲ್ಲಿ ಕಾರ್ಮಿಕರು ಇರಲಿಲ್ಲ, ಇಡೀ ವಿಶ್ವದಲ್ಲಿ ಕಾರ್ಮಿಕರು ಇರಲಿಲ್ಲ, ಈ ದೇಶನೂ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಇದು ವಿಶ್ವನೂ ಉಳಿಲಿಕ್ಕೆ ಸಾಧ್ಯ ಇಲ್ಲ. ತಾವೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ದುಡಿದು ಮನೆಗೆ ಹೋಗ್ತೀರಾ. ನಿಮ್ಮ ತುಂಬ ಕುಂದುಕೊರತೆಗಳು ಇರ್ತವೆ. ಒಂದಲ್ಲ ಎರಡಲ್ಲ ಪ್ರಾಬ್ಲಮ್ಸು, ಕಾರ್ಮಿಕರು ಭಾಳ ಪ್ರಾಬ್ಲಮ್ಸ್ ಇರ್ತಾವೆ. ನಾನು ಇವತ್ತೇನು ಜಾಸ್ತಿ ಹೇಳಲ್ಲ. ನಿಮ್ಮ ನಾಯಕರು, ನಮ್ಮ ನಾಯಕರು ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಒಂದು ಕಾರ್ಮಿಕ ಕುಟುಂಬದಿಂದ ಬಂದು ಇಷ್ಟು ದೊಡ್ಡ ಮೇಲೆ ಬಂದಿದ್ದಾರೆ. ತಮ್ದು ಏನೇ ಒಂದು ಕುಂದುಕೊರತೆ ತೆಗೆದ್ರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ತಾವು ಏನೇ ಹೇಳಬೇಕಾದ್ರೆ ನಾ ಭೀಮ್ರಾವ್ರಿಗೆ ಇಲ್ಲೇ ಹೇಳ್ತೀನಿ, ತಮ್ದು ಏನೇ ಒಂದು ಸಣ್ಣ ಕೆಲಸ ಇರಲಿ, ದೊಡ್ಡ ಕೆಲಸ ಇರಲಿ, ತಾವ್ರಿಗೆ ಹೇಳ್ರಿ. ನಾನು ನಿಮ್ಮ ಜೊತೆ ಬಂದು ನನ್ನ ಕೈಲಿ ಆದಷ್ಟು ಯಾವುದೇ ಒಂದು ಸಣ್ಣ ಕೆಲಸ ಇರಲಿ, ದೊಡ್ಡ ಕೆಲಸ ಮಾಡ್ಲಿಕ್ಕೆ ನಾ ಪ್ರಯತ್ನ ಮಾಡ್ತೀನಿ ಅಂತ ಇವತ್ತು ಇಷ್ಟೇ ಹೇಳಕ್ಕೆ ಬಯಸ್ತೀನಿ. ನಾನೇನು ತುಂಬ ಜಾಸ್ತಿ ಮಾತಾಡಲ್ಲ. ತುಂಬ ಧನ್ಯವಾದಗಳು. ಇವತ್ತು ಬಂದು ನನಗೆ ಭಾಳ ಸಂತೋಷ ಆಗ್ಯದ. ನಿಮ್ಮೆಲ್ಲರ ಮಧ್ಯೆ ಇಲ್ಲಿ ನಾನು ಕೂತಿದ್ದೀನಿ ಅಂತ ತುಂಬ ನನಗೆ ಹೆಮ್ಮೆ ಅದ. ನಿಮ್ಮ ಜಯಂತಿಗೆ ಇವತ್ತು ಕಾರ್ಮಿಕರ ದಿನಾಚರಣೆ ಬಂದು ನನಗೆ ತುಂಬ ಹೆಮ್ಮೆ, ತುಂಬ ಖುಷಿಯಾಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ಸಮಾರಂಭದಲ್ಲಿ ಕಾಂಗ್ರೆಸ್ ಮುಖಂಡ ಲಿಂಗರಾಜ್ ತಾರ್ಫೈಲ್, ಪ್ರವೀಣ್ ದೊಡ್ಮನಿ, ಪ್ರವೀಣ್ ತಹಾಳ್ವಾರ್, ಸಾಹೇಬ್ ಗೌಡ, ಶಿವಾನಂದ್ ಹೊನ್ಗುಂಟಿ, ಸಮಿತಿ ಪದಾಧಿಕಾರಿಗಳಾದ ರಾಜು ಜಮಾದಾರ್, ಭೀಮರಾಯ ಕಂದಳ್ಳಿ, ಶಿವಕುಮಾರ್ ಬೆಳಗೇರಿ, ಮಹಾಂತೇಶ್ ದೊಡ್ಮನಿ, ಮುತ್ತಣ್ಣ ರಾಜಾಪುರ್ ಸೇರಿದಂತೆ ಸಮಿತಿಯ ಅನೇಕರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.